ಅದಕ್ಕೆಲ್ಲ ಕಾರಣ ಯಾರು? ನೀನು ಕಣೆ. ತಾಳಿ ಬಿಡೋ ಕತ್ತಿಗೆ ನೇಣು ಬೀಳುತ್ತೇನೋ ಅಂತ ಭಯ ಆಗ್ತಾ ಇದೆ. ಓಹೋ, ಹೆವಿ ಡವ್ವು ಏನೋ ಸ್ಕೆಚ್ ಹಾಕೊಂಡೆ ಬಂದಿದ್ದಾರೆ. ದಿಶಾ, ನಿನ್ ಮನಸ್ಸಿನ ನೋವು ನನಗೆ ಅರ್ಥ ಆಗತ್ತಮ್ಮ. ನಮಗೂ ಅಷ್ಟೇ ನೋವಾಗಿದೆ. ಅದಕ್ಕೆ ನಾನೇ ನಿಮ್ಮ ಮನೆಗೆ ಬಂದು. ನೀವ್ಯಾಕೆ ಇವ್ರ ಮನೆಗೆ ಹೋಗ್ಬೇಕು? ಎಂಗೇಜ್ಮೆಂಟ್ ನಿಂತ ಮರುದಿನಾನೇ ಬಂದು ಈ ತರ ಎಲ್ಲ ಮಾತಾಡಿದಿದ್ರೆ ಒಂದ್ ಅರ್ಥ ಇರ್ತಿತ್ತು. 3-4 ದಿನ ಕಳೆದು ಬಂದಿದ್ದಾರೆ ಅಂದ್ರೆ ಏನ್ ಅರ್ಥ? ಚಿಕ್ಕಮ್ಮ, ಮಾತಿಗೆ ಮಾತು ಬೆಳೆಸೋದ್ರಿಂದ ಇದೇನು ಸರಿ ಹೋಗಲ್ಲ. ಪ್ರೀತು, ನೀನು ಸಾರಿ ಕೇಳು, ಎಲ್ಲ ಸರಿ ಹೋಗುತ್ತೆ. ಇದು ನನ್ನ ರಿಕ್ವೆಸ್ಟ್. ಪ್ಲೀಸ್ ಹಠ ಮಾಡಬೇಡ. ಆದಿ, ಸಾರಿ ಕೇಳಿದ ತಕ್ಷಣ ಹೋಗಿರೋ ಮಾನ ಎಲ್ಲ ವಾಪಸ್ ಬಂದ್ಬಿಡತ್ತಾ? ನಿಶ್ಚಿತಾರ್ಥ ನಿಂತು ಹೋಗಿದ್ದಕ್ಕೆ ನನ್ನ ಮಗಳು ಸೂಸೈಡ್ ಮಾಡ್ಕೊಳಕ್ ಹೋಗಿದ್ಲು. ದಿಶಾ, ಏನಮ್ಮ ಇದು? ಇನ್ನೇನ್ ಮಾಡ್ಲಿ ಆಂಟಿ? ಹಾಲ್ ಹಾಕೋನಿಂದ ಹಿಡಿದು ನನ್ನ ಹೋಟೆಲ್ ಮ್ಯಾನೇಜರ್ವರೆಗೂ ಏನ್ ಮೇಡಮ್ ನಿಮ್ ಎಂಗೇಜ್ಮೆಂಟ್ ಮುರಿದೋಯ್ತಂತೆ ಅಂತ ಕೇವಲವಾಗಿ ಮಾತಾಡ್ತಾ ಇದ್ದಾರೆ. ಒಂದ್ಸಾರೆ ಪ್ರೀತಿ ಮಾಡೋನೆ ಈ ರೀತಿ ದ್ರೋಹ ಮಾಡಿದ್ರೆ ನನಗೆ ಸಾಯೋದ್ ಬಿಟ್ರೆ ಬೇರೆ ಏನ್ ದಾರಿ ಇದೆ ಹೇಳಿ ಆಂಟಿ? ದಿಶಾ, ಆ ರೀತಿ ಎಲ್ಲ ಯೋಚನೆ ಮಾಡೋದು ತಪ್ಪಮ್ಮ. ಆಗ್ತಿಲ್ಲ ಆಂಟಿ, ಆಗಿರೋ ಅವಮಾನನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ದಿಶಾ ಅಮ್ಮ, ನಿಮ್ಮೆಲ್ಲರ ಮುಂದೆ ನಾನು ತುಂಬ ಚಿಕ್ಕೋಳು. ಆದರೂ ಧೈರ್ಯ ಮಾಡಿ ಒಂದು ಮಾತು ಹೇಳ್ತೀನಿ, ಈ ಮದುವೆ ನಡಿಲೇಬೇಕು, ನಡೆಯುತ್ತೆ. ಏನೋ ಕೆಟ್ಟಗಳಿಗೆ ನಿಶ್ಚಿತಾರ್ಥದಲ್ಲಿ ಆಗಬಾರ್ದಾಗೋಯ್ತು. ಅದನ್ನೇ ದೊಡ್ಡದು ಮಾಡ್ತಾ ಸಂಬಂಧಗಳನ್ನ ದೂರ ಮಾಡ್ಕೊಳ್ಳೋದು ಸರಿಯಲ್ಲ. ಆಗಿದ್ದನ್ನೆಲ್ಲ ಮರೆತು ದಯಮಾಡಿ ಮನೆಗೆ ಸೊಸೆಯಾಗಿ ಬನ್ನಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನೀವು ಮನ್ಸು ಮಾಡಿದ್ರೆ. ಮುಚ್ಚೆ ಬಾಯಿ. ಮನ್ಸಿನಲ್ಲಿ ಒಂದ್ ಇಟ್ಕೊಂಡು ಹೊರಗಡೆ ಇನ್ನೊಂದು ಮಾತಾಡೋ ಉಸಿರುವಳ್ಳಿ ನೀನು. ನಿಮಿಷಕ್ಕೂ ಮಾತು ಬದಲಾಯಿಸ್ತೀಯ, ನಿಮಿಷಕ್ಕೂ ಬಣ್ಣ ಬದಲಾಯಿಸ್ತೀಯ. ಈ ಮನೆ ಸೊಸೆ ಆಗೋದಕ್ಕೆ ಕೋಟಿ ಕೋಟಿ ಆಸ್ತಿ ಇರೋ ಹುಡುಗಿರು ಕ್ಯೂ ನಿಲ್ತಾರೆ. ಅಷ್ಟ್ರಲ್ಲಿ 3 ಕಾಸಿನ ಕೆಲ್ಸದವಳು ನೀನು. ನಿಜ ಹೇಳು, ಹೇಗ್ ನನ್ ಪ್ರೀತಿನ ಬುಟ್ಟಿಗೆ ಹಾಕೊಂಡೆ? ನಿನ್ ಉಸಿರಳ್ಳಿ ಮಾತಿಂದಾನ, ವಯ್ಯಾರ್ದಿಂದನಾ, ನಿನ್ ಸಿಂಗಾರದಿಂದನ, ಇಲ್ಲ ಬೇರೆ ಏನಾದ್ರೂ ಕಷ್ಟ? ನನ್ನ ಬಗ್ಗೆ ಏನಾದರೂ ಮಾತಾಡೋ ಸಹಿಸ್ಕೊಳ್ತೀನಿ. ಪಾರ್ವತಿ ಬಗ್ಗೆ ಏನಾದರೂ ಮಾತಾಡ್ದೋ ಸಿಗದಾಕ್ಬಿಡ್ತೀನಿ. ಒಂದು ಹೆಣ್ಣಿನ ಮೇಲೆ ಕೈ ಮಾಡಿ ದೊಡ್ಡ ಗಂಡಸು ಅಂತ ತೋರ್ಸಕ್ ಹೊರಟಿದೀಯಾ? ಕುಟುಂಬದ ಮಾನ ಮರ್ಯಾದೆ ಗೌರವನ ಕಾಪಾಡೋ ಅಂತ ಕೆಲಸ ಮಾಡೋನು ಗಂಡಸು.
ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಅನ್ನೋ ಅರಿವಾದ್ರೂ ಇದೆಯಾ ನಿನಗೆ? ಪ್ರೀತು ಏನ್ ಮಾಡ್ತಿದ್ಯಾ? ಮೈ ಮೇಲೆ ಪರಿಜ್ಞಾನ ಇಲ್ವಾ ನಿನ್ಗೆ? ಮನೆ ಘನತೆ ಗೌರವದ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ನೋಡಿದ್ರ ಆಂಟಿ, ಪ್ರೀತು ನನ್ ಮೇಲೆ ಕೈ ಮಾಡ್ದಂತ ನನಗ್ ಬೇಜಾರಿಲ್ಲ. ಆದ್ರೆ ಈ ಕೆಲಸದೊಳ್ಳ ವಹಿಸ್ಕೊಂಡು ನನ್ ಮೇಲೆ ಕೈ ಮಾಡಿದ್ನಲ್ಲ, ಅದು ತುಂಬಾ ನೋವಾಯ್ತು. ಕುಡ್ಕ, ಇರ್ರೆಸ್ಪಾನ್ಸಿಬಲ್ ಫೆಲೋ, ಫ್ಲರ್ಟು ಅಂತ ಎಲ್ಲ ಗೊತ್ತಿತ್ತು. ಆದ್ರೆ ಮದ್ವೆ ಆಗೋ ಹುಡುಗ ಅಂತ ಎಲ್ಲ ಸಹಿಸ್ಕೊಂಡೆ. ಅನ್ಸಾರೆ ಪ್ರೀತಿ ಮಾಡಿದೆ. ಆಂಟಿ, ಒಂದ್ ಹುಡುಗಿ ಮದ್ವೆ ಅಂತಂದ್ರೆ ಏನೆಲ್ಲ ಕನ್ಸುಗಳನ್ನ ಕಟ್ಕೋತಾಳಂತ ನಿಮ್ಗೂ ಗೊತ್ತಲ್ವಾ? ನಿಶ್ಚಿತಾರ್ಥ ಹಾಗಿರುತ್ತೆ, ಹೀಗಿರುತ್ತೆ, ಅರಸನೆ ಕೊಟ್ಟೆ ಸಂಭ್ರಮ ಸಡಗರ ಎಲ್ಲ ಕನ್ಸಾಗೆ ಉಳ್ದೋಯ್ತು. ನನ್ ಪ್ರೀತಿ, ನನ್ ಭಾವನೆ, ನನ್ ಕನ್ಸುಗಳನ್ನ ಎಡಗಾಲಲ್ಲಿ ಒದ್ದಾಗ್ದ. ಇವಾಗ ನೋಡಿದ್ರೆ ನನ್ ಮೇಲೆ ಕೈನೂ ಮಾಡ್ಬಿಟ್ಟ ಆಂಟಿ. ಈ ಸಂಬಂಧ ಇಲ್ಲಿಗೆ ಮುರಿದೋಯ್ತು. ಇನ್ನು ಯಾವತ್ತೂ ಒಂದಾಗೋದಿಲ್ಲ. ಆಂಟಿ ಪ್ಲೀಸ್. ಇಷ್ಟೆಲ್ಲ ಆದ್ಮೇಲೆ ಈ ಸಂಬಂಧ ಮುಂದುವರಿಸೋದು ಸರಿ ಇಲ್ಲ. ನಮ್ಗಾದ ಅವಮಾನನ ಪ್ರಶ್ನೆ ಮಾಡೋದಕ್ಕೆ ಬಂದಿದ್ದಕ್ಕೆ ಒಳ್ಳೆ ಮರ್ಯಾದೆನೇ ಸಿಕ್ತು. ಆಹಾ, ಇದ್ದೇ ಚಾನ್ಸು ಜಮ್ಮಾಯ್ಸು ದಾಮಿನಿ. ದರಿದ್ರದವಳೆ, ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ಮಧ್ಯ ಮಾತಾಡಿದ ದೊಡ್ಡಸ್ಗೆ ತೋರ್ಸು ಅಂತ ಯಾರು ಹೇಳಿದ್ದು ನಿನ್ಗೆ? ಸಂಭ್ರಮದಲ್ಲಿ ನಡಿಬೇಕಾಯ್ತು ಶುಭ ಕಾರ್ಯನ ಹಾಳು ಮಾಡ್ಬಿಟ್ಟಿಯಲ್ಲೇ. ಅಮ್ಮ, ನಾನೇನ್ ಮಾಡ್ದೆ? ಮುಚ್ಚೆ ಬಾಯಿ. ನಿನ್ನಿಂದಾನೆ ಕಣೆ ಇಷ್ಟೆಲ್ಲ ಆಗಿದ್ದು. ಈಗ ಸರಿ ಮಾಡೆ ನೋಡೋಣ. ಆಹಾ, ಇವಳು ಮೊಸಳೆ ಕಣ್ಣೀರ್ ಹಾಕಿ ದಿಶಾನ್ ಕಾಳು ತೊಳೆದ ತಕ್ಷಣ ಆಗಿದ್ದೆಲ್ಲ ಮರ್ತು ಬಿಟ್ಟು ದಿಶಾ ಒಪ್ಕೊಂಡ್ಬಿಡ್ತಾಳೆ. ಈ ಮದುವೆ ಆಗೋಗ್ಬಿಡತ್ತೆ. ನಾವೇ ಇಲ್ಲಿ ಮನೆ ಮರ್ಯಾದೆ ಉಳಿಸ್ಕೊಳ್ಳೋದು ಹೇಗೆ ಅಂತ ಒದ್ದಾಡ್ತಿದ್ರೆ ಇವಳು ಉರಿಯೋ ಬೆಂಕಿಗೆ ತುಪ್ಪ ಸುರಿದು ಮಜಾ ತಗೋತಿದ್ದಾಳೆ. ಪಾಪ ಹುಡುಗಿ ಹತ್ತು ಹತ್ತು ಕಣ್ಣೆಲ್ಲ ಒಳಗೋಗ್ಬಿಟ್ಟಿದೆ. ಹೇಳೆ, ಈಗೇನೇ ಮಾಡ್ತೀಯಾ? ಏನೂ ಮಾಡ್ಬೇಕಾಗಿಲ್ಲ. ಈಗಾಗಿರೋದೇ ಸಾಕು. ನನ್ ಮಗಳು ಬದುಕುಳಿದಿದ್ದಾಳಲ್ಲ, ಅಷ್ಟ್ ಸಾಕು. ದಿಶಾ, ಕಮ್, ಲೆಟ್ಸ್ ಗೋ, ಕಮ್. ಏಯ್ ಪ್ರೀತು, ಇಷ್ಟಾದ್ರೂ ನೀನು ಹಠ ಬಿಡ್ತಾ ಇಲ್ಲ ಅಲ್ವಾ? ಪ್ರೀತಿ ಮಾಡಿದ ಹುಡುಗಿ ದೂರ ಆದ್ಲು, ಆಗ್ಬೇಕಾಗಿದ್ದ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತು. ಇನ್ನು ಏನ್ ಸಾಧಿಸ್ಬೇಕು ಅನ್ಕೊಂಡಿದ್ಯಾ? ಆದಿ, ಇವನ್ ಜೊತೆ ಮಾತಾಡೋದು ಟೈಮ್ ವೇಸ್ಟ್. ಬಿಟ್ಬಿಡು. ಹೇಗೋ ಅಂಟಾಕೊಳಕ್ ಬಂದಿದ್ರು, ಅದನ್ನು ಕಿತ್ತಾಕ್ಬಿಟ್ಟೆ. ದಿಶಾ, ದಿಶಾ, ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ. ಕಂಗ್ರ್ಯಾಚುಲೇಷನ್ಸ್. ಯಾವ ಖುಷಿಗೋ. ಈ ವರ್ಷದ ಅತ್ಯುತ್ತಮ ನಟನೆಗಾಗಿ ಈ ಕಂಗ್ರಾಟ್ಸ್. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಪರ್ಫಾರ್ಮೆನ್ಸು, ಏನ್ ಆಕ್ಟಿಂಗು. ಸ್ಟೇಟ್ ಅವಾರ್ಡ್ಗಿಂತ ಸ್ವಲ್ಪ ಜಾಸ್ತಿ, ನ್ಯಾಷನಲ್ ಅವಾರ್ಡ್ಗಿಂತ ಸ್ವಲ್ಪ ಕಮ್ಮಿ. ವಿಲ್ ಯು ಶಟ್ ಅಪ್? ಏನ್ ಹೇಳ್ತಾ ಇದ್ದೀರಾ? ಯು ಗಾನ್ ಮ್ಯಾಡ್? ನಿನ್ ಆಕ್ಟಿಂಗ್ ನೋಡಿ ಹುಚ್ಚಿಡ್ದೆ ಇನ್ನೇನಾಗುತ್ತೆ ದಿಶಾ? ಸೀನ್ ಮುಗಿದ್ಮೇಲೂ ಅದೇ ಎಮೋಷನ್, ಅದೇ ಫೀಲಿಂಗು. ಅಬ್ಬಾ, ಈಗ ನಾರ್ಮಲಿ ಬರ್ಬೋದು ದಿಶಾ. ಅಖಿಲಕ್ಕೆ ಏನ್ ನಿನ್ನ ನೋಡ್ತಾ ಇಲ್ಲ. ಬಾಯಿ ಮುಚ್ಚು ದಾಮಿನಿ. ಬಾಯಿಗೆ ಬಂದಾಗೆಲ್ಲ ಬೊಗಳ್ಬೇಡ. ನಾವ್ ನೋವಲ್ಲಿದ್ರೆ ನಿನಗ್ ತಮಾಷೆನಾ? ಚೇಚೆ, ಇಲ್ಲಪ್ಪ,
ನಾನು ತುಂಬಾ ಸೀರಿಯಸ್ಸು. ನಿಮ್ ಪ್ಲಾನ್ ಮಾತ್ರ ಸೂಪರ್. ಏನು ಪ್ಲಾನಾ? ಹಾ, ನೀವು ಬಂದಿರೋದು ಮಾತಾಡ್ತಿರೋದು ಸೂಪರ್ ಪ್ಲಾನು. ನಮ್ಗಾದ ಅವಮಾನಕ್ಕೆ ನ್ಯಾಯ ಕೇಳಕ್ ಬಂದ್ರೆ ಪ್ಲಾನ್ ಅಂತ ಹೇಳ್ತಿದ್ಯಾ? ನಾವು ನಿನ್ನಷ್ಟು ಕೀಳ್ ಮಾಡ್ದವ್ರಲ್ಲ. ಛೇ 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 ಛೇ, ನೀವು ನ್ಯಾಯ ಕೇಳ್ಕೊಂಡ್ ಬಂದಿರೋದು ತಪ್ಪಲ್ಲ. ಆದ್ರೆ ಈ ರೇಂಜಿಗೆ ನೋವಾಗಿದೆ ಅಂತ ಡೌಗಳು ಮಾಡ್ಕೊಂಡ್ ಬಂದಿದ್ದೀರಲ್ಲ, ಆ ಪ್ಲಾನ್ ಮಾತ್ರ ಬೊಂಬಾಟ್. ವಾಟ್ ಡು ಯು ಮೀನ್? ನ್ಯಾಯ ಕೇಳೋಕ್ ಬರೋರು ನಿಶ್ಚಿತಾರ್ಥ ನಿಂತ ದಿನಾನೋ ಅಥವಾ ಮನೆಗೆ ಹೋಗಿದ್ ಮಾರನೇ ದಿನಾನೋ ಬಂದ್ ನ್ಯಾಯ ಕೇಳಿದ್ದಿದ್ರೆ ನಂಬೋದಾಗಿತ್ತು. 3 ದಿನ ಕಳೆದ ಮೇಲೆ ಈಗ ಬಂದು ಹೆವಿ ಡೌ ಮಾಡ್ತಿದ್ದೀರಲ್ಲ, ಅದಕ್ಕೆ ಸ್ವಲ್ಪ ಡೌಟ್ ಬಂತು. ಅದೆಲ್ಲ ಇರ್ಲಿ, ಈ ಸೀನ್ ಮಾತ್ರ ಸೂಪರ್. ಸ್ಕ್ರಿಪ್ಟ್ ಯಾರ್ದು? ನಿಂದೋ ನಿಮ್ಮ ಅಮ್ಮಂದೋ? ಏ ದಾಮಿನಿ, ಉರಿಯೋ ಬೆಂಕಿಗೆ ತುಪ್ಪ ಸುರಿದು ಮಜಾ ತಗೋಬೇಡ. ನಾನು ಪಿತ್ತ ನೆತ್ತಿಗೆ ಏರ್ತಿದೆ. ನೆತ್ತಿಗೇರಿರೋದಕ್ಕೆ ತಾನೇ ಬಂದ್ ಜಗಳ ಮಾಡ್ತಾ ಇರೋದು. ನೋಡಿ, ಮರ್ಯಾದೆ ತೆಗಿಯೋದಕ್ಕೆ ಕಾಲು ಹಿಡಿಯೋದಕ್ಕಂತ ಬಂದ್ರೆ ನಾವು ನಿಮ್ ಮರ್ಯಾದೆ ತೆಗಿಬೇಕಾಗತ್ತೆ. ಹುಷಾರ್. ಓ ಭ್ರಮೆ. ಲೇ ದಿಶಾ, ನಾನು ಈ ಅರಸನ ಕೋಟೆಗೆ 2ನೇ ಸೊಸೆಯಾಗಿ ಬಂದಾಗ ನೀನಿನ್ನೂ ಗೊಣ್ಣೆ ಒರೆಸ್ಕೊಳ್ತಿದ್ದ ಬಚ್ಚಿ. ಈಗ್ಲೂ ಅದೇ ಬಿಡು. 22 ವರ್ಷದಿಂದ ಅರಸನ ಕೋಟೆ ಅಖಿಲಾಂಡೇಶ್ವರಿ ಅವ್ರನ್ನೇ ಮ್ಯಾನೇಜ್ ಮಾಡ್ಕೊಂಡು ಬಂದಿರೋಳು ನಾನು. ನಿಮ್ಮಂತ ಚಿಲ್ರೆಗಳಿಗೆಲ್ಲ ಹೆದರ್ಕೋತೀನಾ? ನೀವು ಈಗ ಅಖಿಲಕ್ಕನ್ಗೆ ಹೇಗ್ ಮರ್ಯಾದೆ ಕೊಡ್ತಿದ್ದೀರೋ ಹಾಗೆ ನನಗೂ ಕೊಡ್ಬೇಕು. ಕೊಡ್ತೀರಾ? ಯಾಕೆ ಅಂದ್ರೆ ಈ ದಾಮಿನಿ ಪವರ್ ಏನು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ಇಷ್ಟರಲ್ಲೇ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ನೀವೇ ನನಗ್ ಮರ್ಯಾದೆ ಕೊಡ್ತೀರಾ. ಏಯ್, ತುಂಬಾ ಎಗ್ರಾಡ್ಬೇಡ. ಏನು ಎಲ್ಲ ಗೊತ್ತಿರೋ ತರ ಫೋರ್ಸ್ ಕೊಡ್ತಿದ್ಯಾ? ಇಷ್ಟರಲ್ಲೇ ನೀನ್ ತಡ್ಕೊಳಕ್ ಆಗದೆ ಇರೋ ತರ ನಾನೊಂದು ಟ್ವಿಸ್ಟ್ ಕೊಡ್ತೀನಿ, ನೋಡ್ತಾ ಇರೋ. ದಿಶಾ, ಕಮ್. ಟ್ವಿಸ್ಟಾ? ಏನಪ್ಪ ಅದು? ಪಾರು, ಅಡುಗೆ ಎಲ್ಲ ಆಯ್ತಮ್ಮ? ಓ, ಏನು ಪಾಯಸ ಎಲ್ಲ ಮಾಡ್ಬಿಟ್ಟಿದ್ಯಾ ಇವತ್ತು? ಸಾವಿತ್ರಕ್ಕ, ಈ ಮನೆಗೆ ಬಂದಮೇಲೆ ಮೊದಲನೇ ಸತಿ ನಾನು ನನ್ನ ಕೈಯಾರೆ ಅಖಿಲಮ್ಮವ್ರಿಗೆ ಊಟ ಬಡಿಸ್ತಿದ್ದೀನಿ. ಆ ಖುಷಿಗೆ ಇದೆಲ್ಲ ಮಾಡಿದೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಯ್ಯೋ ತಾಯಿ, ನಿನ್ನ ಖುಷಿ ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಈ ನಿನ್ನ ಖುಷಿ ಸದಾ ಹೀಗೆ ಇರಲಿಮ್ಮ. ನೋಡಿ, ನಾನು ಈಗಲೇ ಎಲ್ರಿಗೂ ಹೇಳ್ತಾ ಇದ್ದೀನಿ, ಅಖಿಲಮ್ಮವ್ರಿಗೆ ನಾನೇ ಅಡುಗೆ ಬಡಿಸ್ಬೇಕು, ನೀವು ಯಾರೂ ಬಡಿಸಂಗಿಲ್ಲ. ಸರಿ ಸರಿ, ನೀನೇ ಬಡಿಸುವಂತೆ. ಬನ್ನಿ, ಟೈಮ್ ಆಯ್ತು, ಹೋಗೋಣ. ಊಟ ಟೈಮ್ ಆದರೂ ಯಾಕೆ ಯಾರು ಇನ್ನೂ ಬಂದಿಲ್ಲ? ಸಾವಿತ್ರಿ ಅಮ್ಮ, ಎಲ್ಲರನ್ನೂ ಬರೋದಕ್ಕೆ ಹೇಳು. ಆಯ್ತಮ್ಮ. ಅಕ್ಕ, ನಾವು ಬಂದಿದ್ದೀವಿ. ಅಯ್ಯೋ ಅಕ್ಕ, ನನ್ಗೆ ಊಟ ಮಾಡೋದಕ್ಕೆ ಮೂಡಿಲ್ಲ. ಏನೋ ನೀವು ಬಂದ್ರಿ ಅಂತ ಬಂದೆ ಅಷ್ಟೇ. ಅಲ್ಲ ಅಕ್ಕ, ಆ ದಿಶಾನ್ಗೆ ಎಷ್ಟು ಕೊಬ್ಬಿರ್ಬೇಕು ಅಂತೀನಿ. ಅರಸನ ಕೋಟೆ ಅಖಿಲಾಂಡೇಶ್ವರಿ ಮುಂದೆನೆ ಅಷ್ಟೆಲ್ಲ ಮಾತಾಡ್ತಾಳಲ್ಲ. ನೀವಾಗಿರೋದಕ್ಕೆ ಸುಮ್ನಿದ್ದೀರಕ್ಕ. ನಾನೇನಾದ್ರೂ ನಿಮ್ ಜಾಗದಲ್ಲಿ ಇರ್ಬೇಕಿತ್ತು. ಈಗ ಆ ವಿಷಯ ಮಾತಾಡೋ ಅವಶ್ಯಕತೆ ಇಲ್ಲ ದಾಮಿನಿ. ಸಾರಿ ಅಕ್ಕ, ಏನೋ ಫೋರ್ಸಲ್ಲಿ ಬಂದ್ಬಿಡ್ತು, ಅಂದ್ಬಿಟ್ಟೆ ಅಷ್ಟೇ.
ಮಾಡಲ್ವಾ? ಬಡ್ಸೋಕ್ ಮುಂಚೆನೆ ಎದ್ಬಿಟ್ರಿ. ನನಗೆ ಊಟ ಮಾಡೋ ಮನಸ್ಸಿಲ್ಲ, ನೀವೆಲ್ಲ ಮಾಡಿ. ಅಮ್ಮ, ಊಟದ ಮೇಲೆ ಕೋಪ ತೋರಿಸ್ಬಾರ್ದು ಅಂತ ನೀವೇ ಅಲ್ವಾ ಹೇಳ್ತಾ ಇದ್ದಿದ್ದು? ಕೋಪ ಅನ್ನದ ಮೇಲಲ್ಲ, ನನ್ನ ಮೇಲೆ ನನಗೆ ಕೋಪ. ಇವನನ್ನ ಹೆತ್ತ ತಪ್ಪಿಗೆ ನನ್ನ ಮೇಲೆ ನನಗೆ ಕೋಪ. ಎರಡು ಮಕ್ಕಳನ್ನ ಎರಡು ಕಣ್ಣುಗಳ ತರ ಕಾಪಾಡ್ಕೊಂಡು ಬಂದೆ. ಒಬ್ಬ ದಾರಿ ತೋರಿಸೋ ಕಣ್ಣಾದ್ರೆ ಇನ್ನೊಬ್ಬ ದಾರಿ ತಪ್ಪಿಸೋ ಕಣ್ಣಾಗಿದ್ದಾನೆ. ಒಬ್ಬ ಊಟ ಬಡಿಸೋ ಕೈ ಆದ್ರೆ ಇನ್ನೊಬ್ಬ ಹಸುವೆನೆ ಕೆಡಿಸ್ತಾ ಇದ್ದಾನೆ. ನನಗೋಸ್ಕರ ನೀವ್ಯಾರು ಊಟ ಬಿಡೋ ಅವಶ್ಯಕತೆ ಇಲ್ಲ. ಅನ್ನ ಚೆಲ್ಬಾರ್ದು. ಪ್ರೀತು, ಅಮ್ಮನ ಹತ್ರ ಸಾರಿ ಕೇಳಿ ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳು. ಆದಿ, ಯಾರು ಯಾರಿಗೂ ಒತ್ತಾಯ ಮಾಡೋ ಅವಶ್ಯಕತೆ ಇಲ್ಲ. ಈ ಮನೆಯಲ್ಲಿ ಎಲ್ಲ ಎದೆ ಎತ್ತರಕ್ಕೆ ಬೆಳೆದು ನಿಂತಿರೋರು, ನಿರ್ಧಾರ ತಗೊಳ್ಳೋ ಶಕ್ತಿ ಇರೋರು. ಆದರೆ ನಿರ್ಧಾರ ತಗೊಳ್ಳೋದಕ್ಕೆ ಉಳಿದಿರೋದು ಇನ್ನೆರಡೇ ದಿನ. ಅಷ್ಟರಲ್ಲಿ ಸರಿಯಾದ ನಿರ್ಧಾರ ತಗೊಂಡ್ರೆ ಒಳ್ಳೇದು. 2 ದಿನ ಅಲ್ಲ, 2 ವರ್ಷ ಟೈಮ್ ಕೊಟ್ರು ಅವನ್ ಬದಲಾಗಲ್ಲ, ಈ ಮದ್ವೆ ನಡೆಯಲ್ಲ. ನೀವೆಲ್ಲ ಊಟ ಮಾಡಿ.